Live your best life with ಇಲ್ಲೇನು ಕಾಣ್ತಿದೆಯಲ್ಲ ಮರಳು, ಸೊ ಈ ಥರದ ಮರಳಲ್ಲಿ ಬರೇ ಕಾಲಲ್ಲಿ ನಡೆಯೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗುತ್ತೆ. ತುಂಬ ಜನಗಳಿಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಪ್ರಾಬ್ಲಮ್ಸ್ ಬರ್ತಾ ಇದೆ, ಕಾಲು ಉರಿ, ಕಾಲಲ್ಲಿರುವೆ ಬಿಟ್ಟಂಗೆ ಆಗುತ್ತೆ, ಕಾಲು ಜುಮ್ಮು ಅನ್ನತ್ತೆ. ಸೊ ಆ ಥರದ್ದು ಏನೇನೋ ಪ್ರಾಬ್ಲಮ್ಸ್ಗಳು ಹೇಳ್ತಾರೆ. ಅದಕ್ಕೆ ಮತ್ತೆ MRI ಸ್ಕ್ಯಾನು, ಆ ಸ್ಕ್ಯಾನ್, ಈ ಸ್ಕ್ಯಾನ್ ಅಂತ ತುಂಬ ಏನೇನೋ ಮಾಡಿಸ್ತಾರೆ. ಅದಕ್ಕಿಂತ ಬೆಟರು ಇಲ್ಲಿ ನೋಡಿ, ಈ ಥರ ರೆಸಾರ್ಟ್ಗಳಲ್ಲಿ ಅಥವಾ ಸಮುದ್ರದ ದಡದಲ್ಲಿ ಅಥವಾ ಯಾವುದಾದ್ರು ಹೊಳೆ ಪಕ್ಕದಲ್ಲಿ ಈ ಥರ ಮರಳಿರುತ್ತಲ್ವ, ಸೊ ಈ ಮರಳಲ್ಲಿ ಬರೇ ಕಾಲಲ್ಲಿ ನಡಿಬೇಕು. ಸೊ ಬರೇ ಕಾಲಲ್ಲಿ ನಡೆಯೋದ್ರಿಂದ ಈ ಮಣ್ಣಲ್ಲಿ ಎಲೆಕ್ಟ್ರೋಲೈಟ್ಸ್ ಇರುತ್ತೆ. ಸೊ ಅದರಿಂದ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಸಪೋರ್ಟ್ ಆಗುತ್ತೆ. ಸೊ ನಾನಿವತ್ತು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಇಲ್ಲಿ ಆಡುವಾಗ ಏನೋ ಎಕ್ಸ್ಟ್ರಾ ಎನರ್ಜಿ ಬಂದಂಗೆ ಆಯಿತು. ಸೊ ಅವಾಗ ಗಮನಿಸಿದೆ ಏನಾಗ್ತಿದೆ, ಯಾಕೆ ಆಗ್ತಿದೆ ಅಂತ. ಸೊ ಅವಾಗ ಅರ್ಥ ಆಯಿತು, ಓಕೆ, ಬರೇ ಕಾಲಲ್ಲಿ ಅಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆನೂ ಸ್ಲಿಪ್ಪರ್ ಹಾಕ್ಕೊಂಡೇ ಓಡಾಡ್ತೀವಿ. ಮನೆಯಲ್ಲಾದರೆ ಟೈಲ್ಸ್ ಕಲ್ ಮೇಲೆ ಓಡಾಡ್ತೀವಿ. ನಿಮ್ಮ ಪಾದಗಳು ನೆಲಕ್ಕೆ ಟಚ್ ಮಾಡಿ ಅಥವಾ ಮಣ್ಣಿಗೆ ಟಚ್ ಮಾಡಿ ಎಷ್ಟು ದಿನ ಆಯಿತು? ಸೊ ಇದರಿಂದಾಗಿ ಆ ಕಾಲಲ್ಲಿ ಬ್ಲಡ್ಡು ಸರ್ಕ್ಯುಲೇಷನ್ ಆಗದೆ ಅಲ್ಲೇ ಸ್ಟಾಪ್ ಆಗೋ ಚಾನ್ಸಸ್ ಇರುತ್ತೆ ಕೆಲವರಿಗೆ. ಸೊ ಇನ್ನು ಕೆಲವರಿಗೆ ಹೋಗ್ತಾ ಇರುತ್ತೆ, ಬಟ್ ಪ್ರಮಾಣ ಕಡಿಮೆ ಇರುತ್ತೆ. ಹೀಗೆಲ್ಲ ಯಾರ್ಯಾರಿಗೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವ್ರು ಇದನ್ನು ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಎರಡು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ. ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ಸೊ ನಮ್ಮ ಬಸ್ಸಲ್ಲಿ ಯಾರು ಇದ್ದಾರೆ ಹಾಗೆ ಪರಿಚಯ ಮಾಡಿಸ್ತೀನಿ. ಏನಂಗಂದ್ರೆ ಅಣ್ಣ ಇನ್ನು ಏನೋ ಬೇಕಣ್ಣ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಎಲ್ಲಿ ಹೋಗ್ತಾ ಇದೀವಿ? ಉಡುಪಿಯಲ್ಲಿ ಎಲ್ಲಿ ಅಂತ ಗೊತ್ತಾ? ಎಲ್ಲಿ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಾ? ಉಡುಪಿಯಲ್ಲಿ ಎಲ್ಲಿ ಅಂತ ಇವ್ರು ಕರ್ಕೊಂಡು ಹೋಗ್ತಾರೆ, ನಾವು ಹೋಗ್ತಾ ಇರೋದಷ್ಟೇ. ಸುಮ್ನೆ ಬಸ್ ಹಚ್ಚಿದ್ರೆ ಹೋಗ್ತಾ ಇರೋದಷ್ಟೇ. ನಿಮ್ಮನ್ನ ತಡೆದಿರುವವರು ಯಾರು? ಫೈನಲಿ ಬಸ್ ಬಂದು ಒಂದು ನದಿ ಹತ್ರ ನಿಂತಿದೆ. ಸೊ ಇಲ್ಲಿಂದ ಅದು ಐರ್ಲ್ಯಾಂಡಿಗೆ ಹೋಗ್ಬೇಕು ಇವಾಗ. A few moments later. ಗೈಸ್ ನೋಡಿ, ಈ ತರ ಇದೆ. ಸೊ ಇದು ನದಿ, ಯಾವ ನದಿ ಅಂತ ಕೇಳ್ಕೊಂತೀನಿ. ಸೊ ಈ ನದಿಯಲ್ಲಿ ಬಂದ್ಬಿಟ್ಟು ಈ ತರದೊಂದು ಬೋಟ್ ಮಾಡಿದ್ದಾರೆ. ಈ ಬೋಟ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. ಹಿಂದೆ ಯಾರದು? ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಸೊ ಐರ್ಲ್ಯಾಂಡ್ ಬಂದಿದೀವಲ್ಲ, ಸೊ ಇದು ಬಂದ್ಬಿಟ್ಟು 3 ನದಿ ಸೇರುತ್ತೆ ಈ ಜಾಗದಲ್ಲಿ. ಕೃಷ್ಣಾ ನದಿ, ಮತ್ತೆ ಸ್ವರ್ಣ ಅಂತ ಒಂದು ನದಿ ಇದೆ, ಅದು ಮತ್ತೆ ಶೀತ ಅಂತ 3 ನದಿ ಸೇರೋ ಅಂತ ಜಾಗ ಅಂತ ಇದು. ಸೊ ಇಲ್ಲಿಂದ ಐರ್ಲ್ಯಾಂಡಿಗೆ ಹೋಗ್ತಾ ಇದೀವಿ. ಸೊ ಅದು ಹೇಗಿರುತ್ತೆ ಅಂತ ತೋರಿಸ್ತೀವಿ. ಅಷ್ಟು ಒಳಗಡೆ ನಮ್ಮ ಗ್ರೂಪ್ ಮೆಂಬರ್ಸ್ ಎಷ್ಟು ಜನ? ನಾನು 80 ಅಂತ ಅನ್ಕೊಂಡಿದ್ದೆ, 80 ಜನಕ್ಕಿಂತ ಜಾಸ್ತಿ ಇದ್ದಾರೆ. ಹೆಂಗನ್ಸ್ತಿದೆ? ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅದು ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ. ಎಸ್, ಸೊ ನಮ್ಮ ಗ್ರೂಪಿನ ಹೀರೋ ಬರ್ತಾ ಇದ್ದಾರೆ.
ಸ್ವಲ್ಪ ಲೇಟಾಗಿ ಬರ್ತಾ ಇದ್ದಾರೆ. ಸೊ ಇಲ್ಲಿಂದ ಬರ್ತಾ ಇದ್ದಾರೆ, ಇರಿ ಒಂದು ಸಿಂಗಲ್ ಬೋಟ್ ಹಾಕ್ಕೊಂಡು ಬರ್ತಾ ಇದ್ದಾರೆ. ಬೋಟ್ ಇನ್ನೂ ಅಲ್ಲಿ ಬರ್ತಾ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಅಡ್ವಾಂಟೇಜ್ ಅಂದರೆ ಬಿಸಿಲು ಟೈಮಲ್ಲಿ ಬಂದರೆ ಪಕ್ಕದಲ್ಲೇ ನದಿ ಇರೋದ್ರಿಂದ ನದಿಯಲ್ಲಿ ಆಟ ಆಡ್ಲಿಕ್ಕೆ ಬಿಡ್ತಾರೆ. ಮತ್ತು ಸೇಫ್ಟಿಗೆ ಏನೇನು ಬೇಕು ಜಾಕೆಟ್ಸ್ ಎಲ್ಲ ಕೊಡ್ತಾರಲ್ವ. ಸೊ ಹಂಗಾಗಿ ಏನು ಪ್ರಾಬ್ಲಮ್ ಏನಿಲ್ಲ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾರು ಇವರೆಲ್ಲ? ಸೊ ಫೈನಲಿ ಕಂಪ್ಲೀಟ್ ಆಯಿತು ನಮ್ಮದು ವೆಕೇಷನ್ನು. ಕೆಲವೊಂದು ವಿಡಿಯೋ ಮಾಡೋಕ್ಕಾಗಿದೆ, ಕೆಲವೊಂದು ಮಾಡೋಕ್ಕಾಗಿಲ್ಲ. ಇದು ಬ್ರಹ್ಮಾವರ ಇದೆಯಲ್ಲ, ಉಡುಪಿ ಹತ್ರ ಬ್ರಹ್ಮಾವರ. ಸೊ ಅಲ್ಲಿ ಬರುತ್ತೆ. ಸೊ ನಿಮಗೆ ಬಂದುಬಿಟ್ಟು ಫ್ಯಾಮಿಲಿ ಮೆಂಬರ್ಸ್ ಕಯಾಕಿಂಗ್ ಮಾಡ್ತಾರೆ ಅಂದರೆ ಕಯಾಕಿಂಗಿಗೆ ಏನು ಬೇಕು ಬೋಟ್ಸ್ ಇದ್ದಾವೆ. ಮತ್ತು ಅದಕ್ಕೆ ಸೇಫ್ಟಿಗೆ ಜಾಕೆಟ್ ಕೊಡ್ತಾರೆ. ಬೇಸಿಗೆ ಟೈಮಲ್ಲಿ ಬರೋದ್ರಿಂದ ತುಂಬ ಸೆಕೆ ಇದೆ ಅಂತ ಅನಿಸಿದರೆ ಈ ಸೇಫ್ಟಿ ಜಾಕೆಟ್ ಹಾಕ್ಕೊಂಡೆ. ಸೊ ಇಲ್ಲೇ ರೆಸಾರ್ಟ್ ಹಿಂದಿನ ಭಾಗ ಇದು. ಸೊ ಇಲ್ಲಿ ಇಳ್ಕೊಂಬಿಟ್ಟು ನೀವು ಗೇಮ್ಸ್ ಎಲ್ಲ ಆಡ್ಬೋದು. ಇಲ್ಲೊಂದು ನೆಟ್ ಕಟ್ಟಿದ್ದಾರೆ. ಸೊ ಫ್ರೆಂಡ್ಸ್ ಎಲ್ಲ ಬಂದರೆ ವಾಲಿಬಾಲ್ ಎಲ್ಲ ಆಡ್ಬೋದು ಈ ಜಾಗದಲ್ಲಿ. ಮತ್ತು ನೀರೇನು ಇಲ್ಲಿ ಜಾಸ್ತಿ ಇಲ್ಲ, ಆಳ ಜಾಸ್ತಿ ಇಲ್ಲ. ಮತ್ತು ನೀವು ಆಟ ಆಡೋ ಟೈಮಲ್ಲಿ ರೆಸಾರ್ಟ್ ಅವರು 4 ರಿಂದ 5 ಜನ ಇಲ್ಲೇ ಇರ್ತಾರೆ, ನಿಮ್ಮ ಜೊತೆನೇ ಇರ್ತಾರೆ ಸೇಫ್ಟಿ ನೋಡ್ಕೊಳ್ಳೋಕ್ಕೆ. ನಾವು ಮೇಲೆ ಬರೋವರೆಗೂ ನಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಸೊ ಅದೊಂದು ಚೆನ್ನಾಗಿ ಅನಿಸ್ತು, ಸೇಫ್ಟಿ ಚೆನ್ನಾಗಿ ನೋಡ್ಕೊತಾರೆ. ಸೊ ಬೇಸಿಗೆ ಟೈಮಲ್ಲಿ ಬಂದರೆ ಇದಿದೆ. ಫೋಟೋ ಶೂಟ್ ಏನಾದ್ರು ಮಾಡ್ಕೊತೀರಾ ಅಂತಂದರೆ ನೋಡಿ, ಇದು ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ. ನಾನು ನೋಡಿಲ್ಲ, ನಾನು ಎಷ್ಟೊಂದು ರೆಸಾರ್ಟ್ಸ್ ಹೋಗಿದ್ದೀನಿ. ಸೊ ಇದು ಒಂಥರ ಚೆನ್ನಾಗಿದೆ ಫೋಟೋ ಶೂಟ್ಸಿಗೆ. ಅದು ಬಿಟ್ಟರೆ ಚಿಲ್ ಮಾಡೋಕ್ಕೆ ನೀವು ಕುತ್ಕೊಬೋದು. ಸೊ ಈ ಥರ ಒಂದು ಜೋಕಾಲಿ ಇರುತ್ತೆ, ಮಲಗ್ಬೋದು. ಮಕ್ಕಳಿಗೆ ಏನು ಬೇಕು ಮಾಮೂಲಿ ಮಾಡಿದ್ದಾರೆ, ಯೋಚನೆ ಮಾಡಿ. ಜಾರೋ ಬಂಡಿ ಥರದ್ದು. ಇದು ಡಿಫ್ರೆಂಟ್ ಜೋಕಾಲಿಗಳು ಮಾಡಿದ್ದಾರೆ. ಗಂಡ ಹೆಂಡತಿ ಫ್ರೆಂಡ್ಸು ಅವರು ಬಂದರೆ ಇದೇನೋ ಒಂಥರ ಚೆನ್ನಾಗಿದೆ. ಇದೊಂದು ಡಿಫ್ರೆಂಟ್ ಅನಿಸ್ತು ನಾನು ನೋಡಿದ ಹಾಗೆ. ಅದು ಬಿಟ್ಟರೆ ಈ ಮಕ್ಕಳು ಏನು ಆಡ್ತಿದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಥರದ್ದು ನೋಡಿಲ್ಲ. ಇದು ಅದರ ಕದೆ ಕೆಳಗೆ ಬರುತ್ತೆ ಮತ್ತು ಅದರ ಕದೆ ಮೇಲೆ ಹೋಗೋ ಥರ ಚೆನ್ನಾಗಿದೆ ಇದು. ಅದು ಬಿಟ್ಟರೆ ಆಮೇಲೆ ಎಲ್ಲ ಕಡೆನೂ ಈ ಥರ ಚಿಲ್ ಮಾಡೋಕ್ಕೆ ಹಾಕಿದ್ದಾರೆ. ಇದು ಬಂದ್ಬಿಟ್ಟು ರೈನ್ ಡ್ಯಾನ್ಸು. ರೈನ್ ಡ್ಯಾನ್ಸಿಗೆ ಅದಕ್ಕೆ ಅಂತ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ಆನ್ ಮಾಡ್ತಾರೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ನದಿ ನೀರಾಗಿರೋದ್ರಿಂದ ಚೆನ್ನಾಗಿ ಅನಿಸುತ್ತೆ. ಕ್ರಿಕೆಟ್ ಆಡಬೇಕಂದ್ರೆ ಆ ಕಡೆ ಕ್ರಿಕೆಟ್ ನೆಟ್ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮಧ್ಯದಲ್ಲಿ ಜೋಕಾಲಿ ಇದೆ. ಇಲ್ಲಿ ಒಂದು ಜಿಪ್ ಲೈನ್ ಮಾಡಿದ್ದಾರೆ. ಇದು ಡಿಫ್ರೆಂಟ್ ಇದೆ ಜಿಪ್ ಲೈನು ಮಕ್ಕಳಿಗೆ ಅಂತ ಹೇಳಿ. ಸೊ ಅದು ಬಿಟ್ಟರೆ ಊಟ ತಿಂಡಿದೆಲ್ಲ ಅಲ್ಲೇ ವ್ಯವಸ್ಥೆ ನೋಡ್ಕೊತಾರೆ. ರೂಮ್ ಸ್ಟೇಗೆ ಏನು ಬೇಕು ಎಲ್ಲ ವ್ಯವಸ್ಥೆ ಇದೆ. ಸೊ ಇಷ್ಟಿದೆ. ಮಾಮೂಲಿ ಒಂದು ರೆಸಾರ್ಟು ಏನೇನೆಲ್ಲ ಸರ್ವಿಸ್ ಕೊಡುತ್ತೆ ಆ ಥರದ್ದು ಎಲ್ಲ ಸರ್ವಿಸು ಇಲ್ಲಿದೆ. ಸೊ ಯಾರಿಗಾರು ರೆಸಾರ್ಟ್ ಇಷ್ಟ ಆಗಿದ್ದರೆ ಬಂದು ಸ್ಟೇ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ನೆಕ್ಸ್ಟ್ ವೀಕ್.